ಜಿಲ್ಲೆ ಶಿಕಾರಿಪುರ ಶಿವಶರಣರ ನೆಲೆವೀಡು. ಅಕ್ಕ ಅಲ್ಲಮ್ಮ ಹಾಗೂ ಶಾಂತಳೆಯರ ಸಾಧನಾ ಭೂಮಿ. ಶಿಕಾರಿಪುರದ ಹುಚ್ಚರಾಯ ಸ್ವಾಮಿ ಅಲ್ಲಿನ ಆರಾಧ್ಯ ದೈವ. ಸುತ್ತಮುತ್ತಲ ಸಮುದಾಯ ಅತ್ಯಂತ ಭಕ್ತಿ ಹಾಗೂ ಶ್ರದ್ಧೆಯಿಂದ ನಡೆದುಕೊಳ್ಳುತ್ತಿದೆ. ಅದರಲ್ಲಿರುವುದು ಆಂಜನೇಯ ದೇವರು. ಆ ಆಂಜನೇಯನಿಗೆ ಹುಚ್ಚರಾಯ ಅಂತ ಏಕೆ ಹೆಸರು ಬಂತು? ಇದು ಕುತೂಹಲದ ಸಂಗತಿ. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಉಮೇಶ್ ಅವರು ಈ ಬಗ್ಗೆ ವಿವರಿಸಿದ್ದು ಹೀಗೆ. ಈ ಭಗವಂತನ ಹೆಸರು ಹುಚ್ಚರಾಯ ಸ್ವಾಮಿ ಅಂತೇಳಿ. ಹಿಂದಿಲೊಂದು ಈ ಕೆರೆಯಲ್ಲಿ ವಿಶೇಷವಾಗಿ ಹಿಂದೆ ಈ ಕೆರೆ ಹೆಸರು ಹುಚ್ಚರಾಯ ಸ್ವಾಮಿ ಕೆರೆ ಅಂತಲೇ ಹೇಳುತ್ತಾರೆ. ಹಿಂದೆ ವಿಶೇಷವಾಗಿ ದಿನಗಳ ಹಿಂದೆ ವಿಶೇಷವಾಗಿ ಕಳೆದಾಗ ಶಿಕಾರಿ ಮಾಡೋಕ್ಕೆ ಬರ್ತಿರ್ತಾರೆ ಜನ. ವಿಶೇಷವಾಗಿ ಮೈಸೂರು ಮಹಾರಾಜರು, ದೋಂಡಿ ವ್ಯಾಘ್ರ ಇಂಥವರೆಲ್ಲ ಘಟಾನುಘಟಿಗಳು ಈ ಊರಿಗೆ ಶಿಕಾರಿ ಮಾಡೋಕ್ಕೆ ಬಂದ ಉದ್ದೇಶದಿಂದಲೇ ಈ ಊರಿಗೆ ಶಿಕಾರಿಪುರ ಅಂತ ಹೇಳ್ತಾರೆ. ನಂತರದಲ್ಲಿ ಭಗವಂತ ಇಲ್ಲೊಬ್ಬ ಪಾಳೆಗಾರ ಇರ್ತಾನೆ. ಅವನ ಕನಸಿನಲ್ಲಿ ಕಾಣ್ತಾನೆ, ನೋಡು ಈ ಊರಿನ ಕೆರೆಯಲ್ಲೇ ನಾನಿದ್ದೇನೆ, ನನ್ನ ಮೇಲೆ ಬಟ್ಟೆ ಒಗೆದು ಸ್ನಾನ ಮಾಡೋದು, ಕಾಲು ತಿಕ್ಕೋದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ನನ್ನ ತೆಗೆದುಬಿಟ್ಟು ಪ್ರತಿಷ್ಠೆ ಮಾಡು ಅಂತೇಳಿ ಆಜ್ಞೆ ಮಾಡ್ತಾನೆ. ಆಗ ಆ ಪಾಳೆಗಾರ ಈ ಊರಿಗೆ ಬರ್ತಾನೆ. ಆ ಕೆರೆ ಹೋಗಿ ನೋಡ್ತಾನೆ. ಆ ಕೆರೆಯಲ್ಲಿ ವಿಶೇಷವಾಗಿ ಅಗಲವಾದ ಉದ್ದವಾದ ಕಲ್ ಮೇಲೆ ಬಟ್ಟೆ ಒಗೆದು ಸ್ನಾನ ಮಾಡೋದು, ಕಾಲು ತಿಕ್ಕೋದು ಎಲ್ಲ ಕೆಲಸವನ್ನು ಮಾಡ್ತಿರ್ತಾರೆ. ಆಗ ಅದನ್ನು ನೋಡಿದಾಗ ಆ ಪಾಳೆಗಾರ ಹೇಳ್ತಾನೆ, ನೀರು ಖಾಲಿ ಮಾಡ್ರಿ ಅಂತ ಹೇಳ್ತಾನೆ. ಕೆರೆ ನೀರನ್ನು ಖಾಲಿ ಮಾಡಿಸ್ತಾರೆ. ಆಗ ನೋಡಿದಾಗ ಕಲ್ಲಿನ ಬಾನೆ ಅದು ಉಲ್ಟಾಗಿ ತಿರ್ಕೊಂಡಿರ್ತದೆ. ಅದು ಆಗ ಜನರ ಸಹಾಯ ಸಹಕಾರದಿಂದ ಅದನ್ನು ಸೀದಾ ಉಲ್ಟಾಗಿರುತ್ತೆ, ಸೀದಾ ಮಾಡ್ತಾನೆ. ಸೀದಾ ಮಾಡಿದಾಗ ಈ ಭಗವಂತ ವಿಶೇಷವಾಗಿ ಇರ್ತದೆ. ಹಿಂದೆ ಇಲ್ಲಿ ವಿಶೇಷವಾಗಿ ಒಂದು ದೇವಸ್ಥಾನ ಇತ್ತು. ಆ ದೇವರನ್ನು ಒಡಕಪ್ಪ ಅಂತ ಹೇಳ್ತಾರೆ. ಹಿಂದಿನ ಕಾಲದ ದುಷ್ಟ ಜನ ದುಷ್ಟ ಬುದ್ಧಿಯಿಂದ ಅದನ್ನು ಒಡೆದು ಹಾಕಿದ ಕೂಡ ಆ ನಂತರದಲ್ಲಿ ಆ ಪಾಳೆಗಾರ ಈ ಪಾಳೆಗಾರನ ಕನಸಲ್ಲಿ ಭಗವಂತಕ್ಕೆ ಬಂದು ಹೇಳ್ತಾನೆ, ಇದನ್ನೇ ಪ್ರತಿಷ್ಠೆ ಮಾಡು ಅಂತೇಳಿ, ಕೆರೆಯಲ್ಲಿರುವಂತಹ ದೇವರನ್ನೇ ಪ್ರತಿಷ್ಠೆ ಮಾಡು ಅಂತೇಳಿ ಆಜ್ಞೆ ಮಾಡ್ತಾನೆ. ಆಗ ತಿರುಗಿಸಿ ನೋಡ್ತಾನೆ, ಈ ಭಗವಂತನ ಮುದ್ದು ಮುಖವನ್ನು ನೋಡ್ತಾನೆ, ತೊಡಸ್ತಾನೆ, ಶುಚಿಯಾಗಿ ಮುದ್ದಾಗಿರುತ್ತೆ. ಆಗ ಹಾರಿಗೆ ಹಾಕಿ ಮೀಟಿ ಎತ್ತಬೇಕಾದ್ರೆ ಅಚಾನಕ ಹೊಡೆತಾ ಮೂಗಿಗೆ ಹೊಡೆತ ಬಿದ್ದು ನಾಸಿಕ ಒಡೆದು ಹೋಗ್ಬಿಡ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಒಡೆದಂತಹ ಕಲ್ಲು ಅಂತ ಪೂಜೆ ನಿಷಿದ್ಧ, ಒಡೆದಿದ್ದು ಭಿನ್ನಾಗಿದ್ದು ಮುಕ್ಕಾಗಿದ್ದು ಅಂತ ಹೇಳ್ತಾರೆ, ಪೂಜೆ ನಿಷಿದ್ಧ. ಇದೇ ರೀತಿಯಲ್ಲಿ ಹೀಗಿರ್ಬೇಕಾದ್ರೆ ಇದು ಪೂಜೆಗೆ ಯೋಗ್ಯವಲ್ಲ ಅಂತ ಹೇಳಿ ಅದೇ ಸ್ಥಿತಿಯಲ್ಲಿ ಬಿಟ್ಟು ಅವ್ರವ್ರ ಮನೆಗೆ ಅವ್ರು ಹೋಗ್ತಾರೆ. ಪಾಳೆಗಾರ ಮನೆಗೆ ಹೋಗಿ ಯೋಚನೆ ಮಾಡ್ತಾನೆ, ಊಟ ಮಾಡ್ತಾನೆ, ನಿದ್ದೆ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಆಲೋಚನೆ ಮಾಡ್ತಾನೆ, ಎಷ್ಟು ಕಷ್ಟಪಟ್ಟೆ ಪ್ರತಿಷ್ಠೆ ಮಾಡೋಣ ಅಂದರೆ ಆಗಲಿಲ್ಲಲ್ಲಪ್ಪ ಅಂಥೇಳಿ ನಿದ್ದೆಗೆ ಜಾರ್ಬಿಡ್ತಾನೆ. ಸ್ವಪ್ನದಲ್ಲಿ ಭಗವಂತ ಕಾಣ್ತಾನೆ, ನೋಡು ಕಲ್ಲು ಭಿನ್ನಾಯಿತು, ನೀವು ಭಯಪಡಬೇಡ, ದಂಡಕ ನದಿ ಅಂತ ಹೇಳಿದೆ, ಅಲ್ಲಿ ಮತ್ಸ್ಯ ಸಾಲಿಗ್ರಾಮ ಅಂತೇಳಿ ಸಾಲಿಗ್ರಾಮ ಸಿಗ್ತದೆ, ಆ ಸಾಲಿಗ್ರಾಮ ತಂದಿದ್ದು ಕೀಳು ಪೂಜೆಗೆ ಯೋಗ್ಯವಾಗುತ್ತೆ ಅಂತ ಹೇಳ್ತಾನೆ. ಅದೇ ಪ್ರಕಾರವಾಗಿ ಅವನೇನು ಮಾಡ್ತಾನೆ, ಬೆಳಗ್ಗೆ ಎದ್ದ ಮೇಲೆ ಊರು ಜನನ ಸೇರಿಸ್ತಾನೆ, ಎಲ್ಲ ಹಲಿಗೆ ಹೊಡಿಸ್ತಾನೆ, ಊರು ಜನನ ಸೇರಿಸ್ತಾನೆ. ಆಗ ಹೇಳ್ತಾನೆ, ಪಾಳೆಗಾರ ಬಂದು ಹೇಳ್ತಾನೆ, ನೀವೀಗ ಯಾರಿಗಾದರೂ ದಂಡಕ ನದಿ ಅನ್ನೋದು ಈ ಭೂಮಿಯಲ್ಲಿದೆ, ಎಲ್ಲಿದೆ ನಂಗೆ ಗೊತ್ತಿಲ್ಲ, ನೀವೀಗ ಯಾರಿಗಾರು ಗೊತ್ತಿದೆಯಾ ಅಂದಾಗ ಒಬ್ಬ ವಯೋವೃದ್ಧ ಬಂದು ಹೇಳ್ತಾನೆ, ನಾನು ಅಲ್ಲಿ ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಅಲ್ಲಿ ಸಾಲಿಗ್ರಾಮ ಸಿಗ್ತವೆ ಅಂತ ಅವನೇ ಹೇಳ್ಬಿಡ್ತಾನೆ. ಆಗ ಇವನಿಗೆ ಬೇಕಾಗಿರೋದು ಅದೇ ಅಲ್ವಾ. ಹಾಗಾಗಿ ಅವನೇನು ಮಾಡ್ತಾನೆ, ಅಲ್ಲಿ ಮತ್ಸ್ಯ ಸಾಲಿಗ್ರಾಮ ಅಂತ ಸಿಗ್ತದೆ, ಅದನ್ನೇ ತರಬೇಕು ನೀವು ಅಂತ ಹೇಳಿ ತಾಕೀತು ಮಾಡಿ ಅವ್ರಿಗೊಂದಷ್ಟು ದುಡ್ಡು ಜನನ ಕೊಟ್ಟು ಕಳಿಸ್ತಾನೆ. ಹಾಗೆ ಅವ್ರು ಪ್ರಯಾಣ ಮಾಡ್ತಾರೆ. ದಿನಗಳು ಕಳೆದ ಮೇಲೆ ಈ ಪಾಳೆಗಾರನ ಕನಸಿನಲ್ಲಿ ಭಗವಂತ ಕಾಣ್ತಾನೆ, ನೀನು ತಡ ಮಾಡಬೇಡ, ಆ ಅರ್ಧಂಬರದ ತೆಗೆದಂತಹ ಕಲ್ಲನ್ನು ಎತ್ತಿನ ಗಾಡಿ ಮೇಲೆ ಇಟ್ಕೊಂಬ, ಗಾಡಿ ಅಚ್ಚು ಎಲ್ಲಿ ಮುರಿತದೋ ಅಲ್ಲೇ ಪ್ರತಿಷ್ಠೆ ಮಾಡಿದ್ನ ಅಂತೇಳಿ ಆಜ್ಞೆ ಮಾಡ್ತಾನೆ. ಅದೇ ಪ್ರಕಾರವಾಗಿ ಪಾಳೆಗಾರ ಮತ್ತೊಂದಿಷ್ಟು ಜನನ ಕರ್ಕೊಂಬರ್ತಾನೆ, ಸಾಲಲ್ಲ ಇಲ್ಲಿ ಅಂಥೇಳಿ ಒಂದಿಷ್ಟು ಜನನ ಕರ್ಕೊಂಬಂದು ಆ ಅರ್ಧಂಬರದ ತೆಗೆದಂತಹ ಕಲ್ಲಿದೆಯಲ್ಲ ಅದು ಪೂರ್ಣ ಪ್ರಮಾಣವಾಗಿ ತೆಗೆದು ಎತ್ತಿನ ಗಾಡಿ ಮೇಲೆ ಇಳಿಸಿ ನಿಧಾನ ಕರ್ಕೊಂಬರ್ತಾನೆ. ಇದೇನು ಮೂಲತಃ ದೇವಸ್ಥಾನ ಅಲ್ಲ, ಇದು ಮೂಲತಃ ಸನ್ಯಾಸಿ ಆಶ್ರಮ ಕುಟೀರ. ಇದು ಇಲ್ಲಿ ವಿಶೇಷವಾಗಿ ಒಬ್ಬ ಸನ್ಯಾಸಿ ಇರ್ತಾನೆ. ಅವನ ಪಾಡಿಗೆ ಒಂದು ಜಪ ಅನುಷ್ಠಾನ ಪೂಜೆ ಪುನಸ್ಕಾರ ಮಾಡಿಕೊಂಡು ಅವನ ಪಾಡಿಗೆ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಇರ್ತಾನೆ. ಹೀರ್ಬೇಕಾದ್ರೆ ಅವನಿಗೆ ಬಂದು ಕೇಳ್ತಾನೆ ಪಾರೆಗ, ಈ ಮಾರ್ಗದಲ್ಲಿ ಬಂದಾಗ ಈ ಜಾಗದಲ್ಲಿ ಧಡಲ್ ಅಂತ ಮುರಿದು ಹೋಗ್ತದೆ, ಗಾಡಿ ಅಚ್ಚು ಮುರಿದು ಹೋಗ್ತದೆ. ಗಾಡಿ ಅಚ್ಚು ಮುರಿದು ಹೋದಾಗ ಆಗ ಕೇಳ್ತಾನೆ ಈ ಜಾಗದ ಮಾಲೀಕ ಒಬ್ಬ ಸನ್ಯಾಸಿ. ಆಗ ಪಾಳೆಗಾರ ಕೇಳ್ತಾನೆ, ದಯಮಾಡಿ ನಾವೆಲ್ಲ ಪರವಾಗಿ ಜನರ ಪರವಾಗಿ ನಿನ್ನಲ್ಲಿ ವಿನಂತಿ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಈ ಜಾಗ ಕೊಡಿ ಅಂತೇಳಿ ವಿನಂತಿ ಮಾಡ್ತಾನೆ. ಪಾಳೆಗಾರ ಪ್ರಾರ್ಥನೆ ಮಾಡ್ತಾನೆ. ಆಗ ಸನ್ಯಾಸಿ ಹೇಳ್ತಾನೆ,
ಇಲ್ಲಿ ನನಗೆ ಜಪ ಪೂಜೆ ಪುನಸ್ಕಾರ ಮಾಡೋಕ್ಕೆ ಯೋಗ್ಯವಾದ ಜಾಗ, ಕೆರೆ ಹತ್ತಿರ ಇದೆ, ಸ್ನಾನ ನಿತ್ಯ ಕರ್ಮಕ್ಕೆ ಯೋಗ್ಯವಾದಂಥ ಜಾಗ, ಇಂಥ ಜಾಗ ನಂಗೆ ಸಿಗಲ್ಲ, ಅನಿವಾರ್ಯ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನೆ. ಅದೇ ಸ್ಥಿತಿಯಲ್ಲೇ ಬಿಟ್ಟು ಅವ್ರವ್ರ ಮನೆಗೆ ಅವ್ರು ಹೋಗ್ತಾರೆ. ಇದು ವ್ಯರ್ಥ ಪ್ರಯತ್ನ ಅಂತೇಳಿ. ಹಾಗೆ ದಿನಗಳು ಕಳೆದ್ಮೇಲೆ ಆ ಸಾಲಿಗ್ರಾಮ ಈ ಊರಿಗೆ ಬರುತ್ತೆ. ಆ ಸಾಲಿಗ್ರಾಮ ಊರಿಗೆ ಬಂದಾಗ ಆ ಭಗವಂತ ಸನ್ಯಾಸಿ ಕನಸಲ್ಲಿ ಕಾಣುತ್ತಾನೆ. ನೋಡು, ಹಿಂದೆ ಒಬ್ಬ ಬಂದು ಪಾಳೆಗಾರ ಜಾಗ ಕೇಳಿದ್ರೆ ನೀನು ಕೊಡಲ್ಲ ಅಂತ ಹೇಳಿದ್ದೆ, ಈ ಜಾಗವನ್ನು ಆ ಪಾಳೆಗಾರನ ಕೊಡು, ಪ್ರತಿಷ್ಠೆ ಮಾಡೋಕ್ಕೆ ಅವಕಾಶ ಮಾಡಿಕೊಡು, ನೀನು ವಿಶೇಷವಾಗಿ ಅವನಲ್ಲಿ ವಿನಂತಿ ಮಾಡ್ಕೊ, ನನ್ನ ಹೆಸರನ್ನು ಭಗವಂತನಿಗೆ ಇಡಬೇಕು, ಹಾಗಿದ್ದರೆ ಮಾತ್ರ ಜಾಗ ಕೊಡ್ತೀನಿ ಅಂತ ಹೇಳು, ನಿನ್ನ ಹೆಸರೇ ದೇವರಿಗೆ ಬರುತ್ತೆ ಅಂತ ಹೇಳ್ತಾನೆ ಅವನು. ಹಾಗಂದಾಗ ಸನ್ಯಾಸಿ ಹೇಳ್ತಾನೆ ಆನಂದ, ಏಕೆಂದರೆ ಇಷ್ಟು ದಿನ ಮಾಡಿದ ಜಪ ತಪ ಪೂಜೆ ಪುನಸ್ಕಾರ ಏನೆಲ್ಲ ಮಾಡಿದ್ದಾನೆ ಅದು ಪ್ರತಿಫಲ. ಅದು ಯೋಚನೆ ಮಾಡ್ತಾನೆ, ದೇವರಿಗಿಡೋ ಹೆಸರು ಸೂರ್ಯ ಚಂದ್ರರು ಇರೋ ತನಕ ಹೋಗಲ್ಲ, ಅದು ಶಾಶ್ವತ, ಇಂಥ ಅವಕಾಶ ಬಿಡಬಾರ್ದು ಅಂತೇಳಿ ಅವನ ಸ್ನಾನ ನಿತ್ಯ ಕರ್ಮವನ್ನು ಪಡಿಸಿ ಪಾಳೆಗಾರನ ಹತ್ರ ಹೋಗ್ತಾನೆ ಸನ್ಯಾಸಿ. ಹಾಗೆ ಹೇಳ್ತಾನೆ, ನೀವು ಹಿಂದೆ ಬಂದು ನಂಗೆ ಜಾಗ ಕೇಳಿದ್ರಿ, ಕೊಡಲ್ಲ ಅಂತ ನಾನು ಹೇಳ್ಬಿಟ್ಟಿದ್ದೆ, ಈಗ ಜಾಗ ಕೊಡದೆ ನೀವೇ ತಗೋಬೇಕು ಅಂತ ಹೇಳ್ತಾನೆ. ಆಗ ಅವನಿಗೆ ಆಶ್ಚರ್ಯ, ಇದೇನಿದು, ಅಷ್ಟೆಲ್ಲ ಬೇಡಿದ್ದೀನಿ, ಪೀಡಿಸಿದ್ದೀನಿ, ಪ್ರೀತಿಯಿಂದ ಕೇಳಿದ್ದೀನಿ, ಬಗ್ಗಿಲ್ಲ, ಇವರು ಅವರಿಗೆ ಕೊಡ್ತೀನಿ ಅಂತ ಬಂದು ಹೇಳ್ತಾರೆ, ಇಲ್ಲಿ ಏನೋ ಇದೆ ವಿಶೇಷ ಅಂತೇಳಿ. ಆಗ ಅವನು ಕೇಳ್ತಾನೆ, ಪಾಳೆಗಾರ ಕೇಳ್ತಾನೆ, ಯಾಕೆ ಮನಪರಿವರ್ತನೆ ಅಂತ ಕೇಳ್ತಾನೆ. ಹಾಗೆ ಹೇಳ್ತಾನೆ ಸನ್ಯಾಸಿ, ಆ ಭಗವಂತನೇ ನನ್ನ ಕನಸಿನಲ್ಲಿ ಬಂದು ಹೇಳಿದ್ದಾನೆ, ಈ ಜಾಗ ಬಂದು ನಿಮಗೆ ಕೊಡ್ಬೇಕಂತೆ, ಹಾಗೆ ಕೊಡ್ತಾ ಇದ್ದೀನಿ, ನನ್ನ ವಿನಂತಿ, ನನ್ನ ಪ್ರಾರ್ಥನೆ, ನನ್ನ ಹೆಸರು ನೀವು ದೇವರಿಗೆ ಇಡಬೇಕು, ಹಾಗಿದ್ದರೆ ಮಾತ್ರ ಜಾಗ ಕೊಡೋದು ಅಂತ ಹೇಳ್ತಾನೆ. ಹಾಗಂದಾಗ ಅವನು ಆಲೋಚನೆ ಮಾಡ್ತಾನೆ ಪಾಳೆಗಾರ, ಇಲ್ಲೇನೋ ದೈವ ಸಂಕಲ್ಪ ಇದೆ ಅಂತ ಹೇಳಿ, ಆಯಿತು ನಿಮ್ಮ ಹೆಸರೇ ಕರಿತೇನೆ, ನಿಮ್ಮ ಹೆಸರೇನು ಅಂತ ಕೇಳ್ತಾನೆ. ಹಾಗೆ ಹೇಳ್ತಾನೆ, ಹುಚ್ಚಪ್ಪ ಒಡೆಯರ್ ಅಂತೇಳಿ. ಜಾಗ ಸನ್ಯಾಸಿ ಹೆಸರು ಹುಚ್ಚಪ್ಪ ಒಡೆಯರ್ ಅಂತೇಳಿ. ಆಯಿತು ನಿಮ್ಮ ಹೆಸರು ಕರಿತೇನೆ ಅಂತೇಳಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ಅಂತ ಒಂದು ಮುಹೂರ್ತ ಇಡಿಸ್ತಾರೆ, ವಿಶೇಷವಾಗಿ ಯುಗಾದಿ ಹಬ್ಬ 15 ದಿನಕ್ಕೆ. ಆ ಮುಹೂರ್ತ ಇಡಿಸಿದಾಗ ವಿಶೇಷವಾಗಿ ಯಾರನ್ನಾರ ಒಂದು ಯೋಗ್ಯವಾದಂಥ ಯತಿಗಳಿಂದ ಇದನ್ನು ಪ್ರತಿಷ್ಠೆ ಮಾಡಿಸ್ಬೇಕು ಅಂತ ಪಾಳೆಗಾರನ ಹಂಬಲ, ಆಸೆ. ಹೀಗಿರ್ಬೇಕಾದ್ರೆ ದೈವಾನುಗ್ರಹದಿಂದ ಏನಾಗುತ್ತೆ ಅಂದರೆ, ವಿಶೇಷವಾಗಿ ಇವನು ಪಾಳೆಗಾರ ಹೋಗ್ತಾ ಇರ್ತಾನೆ. ಅವರು ವಿಶೇಷವಾಗಿ ವ್ಯಾಸರಾಯ ಅಂತ ನೀವು ಕೇಳಿದ್ದೀರಿ, ಅವರು ವಿಶೇಷವಾಗಿ ಅವರು ಪರಿವಾರ ಸಹಿತವಾಗಿ ಬರ್ತಾ ಇರ್ತಾರೆ. ಆಗ ಬಂದಾಗ ಉದ್ದಕ್ಕೆ ನಮಸ್ಕಾರ ಮಾಡ್ತಾನೆ, ಕೈ ಮುಗಿತಾನೆ. ಏನು ಅಂತ ಕೇಳಿದಾಗ ಅವ್ರ ಕನಸಲ್ಲಿ ಈ ಭಗವಂತ ಕಂಡುಬಿಟ್ಟಿದ್ದಾನೆ. ಏನು ಅಂದರೆ, ಇಂಥ ಊರಲ್ಲಿ ಸಾಲಿಗ್ರಾಮ ದೇವರಿದೆ, ನೀನೇ ಪ್ರತಿಷ್ಠೆ ಮಾಡೋಗು ಅಂತೇಳಿ ವ್ಯಾಸರಾಯರಿಗೆ ಭಗವಂತ ಆಜ್ಞೆ ಮಾಡಿದ್ದಾನೆ. ಅವ್ರಿಗೆ ಇದು ಗೊತ್ತಿಲ್ಲ, ಗುರಿ ಇಲ್ಲ, ಅವರು ಬಯಸೀಮೆಯವರು, ಇದು ಮಲೆನಾಡು, ಹುಡುಕಂತ ಬರ್ತಾ ಇದ್ದಾರೆ. ಹಾಗೆ ಇವನು ಜಾಗಕ್ಕೆ ಬಂದಾಗ ಪಾಳೆಗಾರ ಏನು ಮಾಡ್ತಾನೆ, ಸ್ವಾಮಿ ನಿಮಗೆ ಇವೆಲ್ಲ ಹೆಂಗೆ ಗೊತ್ತು ಅಂದಾಗ, ಇಲ್ಲ ನಂಗೆ ಆ ಭಗವಂತ ಪ್ರೇರಣೆ ಮಾಡಿದ್ದಾನಪ್ಪ ಅಂದಾಗ, ಅಯ್ಯೋ ಸ್ವಾಮಿ ನಂಗೆ ಸಂಬಂಧಪಟ್ಟ ದೇವಸ್ಥಾನ ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಭವ್ಯ ಸ್ವಾಗತವನ್ನು ಮಾಡ್ತಾನೆ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಕಡೆ ಅಮಾವಾಸ್ಯೆ ದಿನ ಚಕ್ಕವನ್ನು ಸುಡುವಂಥದ್ದು, ದೀಪೋತ್ಸವ, ಲಕ್ಷ ದೀಪೋತ್ಸವ ನೆರವೇರಿಸ್ತೇವೆ. ನಂತರದಲ್ಲಿ ಚೈತ್ರ ಮಾಸ ಶುಕ್ಲ ಪಕ್ಷದ ದಶಮಿ ದಿನ ವಿಶೇಷವಾಗಿ ಸ್ವಸ್ತಿ ಪುಣ್ಯ ವಾಚನ, ಅಂಕುರಾರ್ಪಣ, ನಾಂದಿ, ಧ್ವಜಾರೋಹಣ ಈ ಕಾರ್ಯಕ್ರಮ ಇರುತ್ತದೆ. ಪ್ರತಿನಿತ್ಯವೂ ಸಹ 6 ದಿನ ನಿರಂತರವಾಗಿ ಪೂಜೆ ಅಭಿಷೇಕ ವಿಶೇಷವಾಗಿರುತ್ತದೆ. ಹುಣ್ಣಿಮೆ ದಿನ ವಿಶೇಷವಾಗಿ ದವದ ಹುಣ್ಣಿಮೆ ದಿನ ಬ್ರಹ್ಮರಥೋತ್ಸವ ಇರುತ್ತದೆ ವಿಶೇಷ. ದೇವಸ್ಥಾನದ ಪ್ರವೇಶದ ಎಡಭಾಗ ಸೀತಾರಾಮ ಕಲ್ಯಾಣ ವಿಗ್ರಹಗಳಿವೆ. ಅದರ ಹಿನ್ನೆಲೆ ಬಗ್ಗೆ ಉಮೇಶ್ ಭಟ್ ಅವರು ನಮ್ಮ ಕೇಲೈವ್ನೊಂದಿಗೆ ಮಾತನಾಡಿದ್ದಾರೆ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಹುಚ್ಚರಾಯ ಸ್ವಾಮಿ ದೇವಸ್ಥಾನ ಇತ್ತು. ಹಾಗೆ ದಿನಗಳು ಕಳೆದ ಮೇಲೆ ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನೋ ಅಂತೇಳಿ ಈ ವಿಚಾರ ಗೊತ್ತಿದೆ. ಅದೇ ಪ್ರಕಾರವಾಗಿ ಈ ದೇವಸ್ಥಾನಕ್ಕೆ ಒಂದೇ ದೇವರಿರ್ತಿತ್ತು. ಹೀಗೆ ಇಲ್ಲೊಂದು ಬೆಳ್ಳಿಗಾವಿ ಅಂತ ಹೇಳಿ ಅಲ್ಲಿ ಹಂಚಿಂದು ದೇವಸ್ಥಾನ, ಈ ರಾಮ ಲಕ್ಷ್ಮಣ ಸೀತೆ ದೇವರು ಇತ್ತು. ಅದು ಪೂಜೆ ಮಾಡೋರು ಗೊತ್ತಿಲ್ಲ, ನೋಡೋರು ಗೊತ್ತಿರಲಿಲ್ಲ. ಹೀಗಿದ್ದರೆ ಯಾರು ಊರಿನ ಪ್ರಮುಖರು ಕೇಳ್ತಾರೆ, ಅಲ್ಲಪ್ಪ ಇದಕ್ಕೆ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ನೀವು ಕೊಟ್ಟರೆ ಇಲ್ಲ, ಹುಚ್ಚರಾಯ ಸ್ವಾಮಿ ಶಿಕಾರಿಪುರದ ಹುಚ್ಚರಾಯ ಸ್ವಾಮಿ ಹೋಗಿ ಪ್ರತಿಷ್ಠೆ ಮಾಡ್ತೀವಿ, ಆ ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮಾಡ್ತೇವೆ, ಹಾಗಾಗಿ ಕೊಡ್ತೀರಾ ಅಂತ ಕೇಳ್ತಾರೆ. ಹಾಗಂದಾಗ ಆಗ ಎಲ್ಲ ಊರು ಜನ ವಿಚಾರ ಮಾಡಿ ಆಯ್ತು ಕೊಡ್ತೇವೆ ಅಂತ ಹೇಳ್ತಾರೆ. ಆಯಿತು ಅಂತೇಳಿ ಇವ್ರು ಎತ್ತಿನ ಗಾಡಿ ಎಲ್ಲ ತೊಗೊಂಡು ಹೋಗ್ತಾರೆ. ಅವಾಗೇನು ಮಾಡ್ತಾರೆ, ರಾಮನ್ನ ಮತ್ತು ಲಕ್ಷ್ಮಣನನ್ನು ಕೊಡ್ತಾರೆ. ಅವರು ಸೀತೆ ಕೊಡ್ರಪ್ಪ ಅಂದ್ರೆ ಊರಿನ ಲಕ್ಷ್ಮಿ ಕೊಡಲ್ಲ ಅಂಥೇಳಿ ಕೂತು ಬಿಡ್ತಾರೆ. ಇವರು ರಗಳೆ ಆತಲ್ಲ ಇದು ಅಂತೇಳಿ ಆಗೇನು ಮಾಡ್ತಾರೆ, ಆಯಿತು ಅಂತೇಳಿ ಅವೆರಡನ್ನೂ ತೊಗೊಂಡ್ಬರ್ತಾರೆ. ನಂತರದಲ್ಲಿ ಶಿವಮೊಗ್ಗದಲ್ಲಿ ಲಾಯರ್ ಒಬ್ಬರು ಅವ್ರೇನು ಮಾಡ್ತಾರೆ, ಇಲ್ಲ ನಾ ಅಮ್ಮನವ್ರನ್ನ ಕೆತ್ತಿಸ್ಕೊಡ್ತೇನೆ ಅಂತ ಹೇಳಿ ಸೀತಾ ಮಾತೆಯನ್ನು ಅವರು ವಿಶೇಷವಾಗಿ ಕೆತ್ತಿಸಿ ಆಮೇಲೆ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಇದು ವಿಶೇಷ. ದೇವಸ್ಥಾನದ ಎದುರಿಗೆ ಪುಟ್ಟ ಮಂದಿರವಿದೆ. ಅಲ್ಲಿನ ಚೌಡೇಶ್ವರಿಗೆ ಮಕ್ಕಳ ಚೌಡೇಶ್ವರಿ ಅಂತ ಹೆಸರಿದೆ. ಇಡೀ ಶಿಕಾರಿಪುರ ಪ್ರವೇಶವೇ ಅಲ್ಲದೆ ನಾಡಿನ ಎಲ್ಲೆಡೆಯಿಂದ ಭಕ್ತಾದಿಗಳು ಆಗಮಿಸಿ ಹರಕೆ ಪೂಜೆ ಸಲ್ಲಿಸಿ ಕೃತಾರ್ಥರಾಗುತ್ತಾರೆ. ಈ ದೇವಿ ಹೆಸರು ಮಕ್ಕಳ ಚೌಡಮ್ಮ ಅಂತೇಳಿ.
ಇಲ್ಲಿ ನಮ್ಮ ಮಲೆನಾಡು ಪ್ರಾಂತ್ಯದಲ್ಲಿ ವಿಶೇಷವಾಗಿ ಸಂತಾನ ಆಗಲಿಲ್ಲ ಅಂದರೆ, ನಂತರದಲ್ಲಿ ಸಂತಾನ ಆಗಿ ನಂತರದಲ್ಲಿ ಮಕ್ಕಳೇನಾದ್ರು ಅಳ್ತಾ ಇದ್ದರೆ, ಚೀರ್ತಾ ಇದ್ದರೆ, ಏನಾರ ಬಾಧೆ ವ್ಯಾಧಿಯಿಂದ ಬಾಧೆಯಿಂದ ಹೇಳ್ತಾ ಇದ್ದರೆ ಇವಳು ಪ್ರಾರ್ಥನೆ ಮಾಡಿ ಒಂದು ಪೂಜೆ ಮಾಡಿಬಿಟ್ರೆ, ವಿಶೇಷವಾಗಿ ಬುತ್ತಿ ನೈವೇದ್ಯ, ಮಂಡಕ್ಕಿಯನ್ನು ನೈವೇದ್ಯ ಮಾಡಿಬಿಟ್ರೆ ಅದು ಏನೇ ಬಾಧೆ ಇದ್ದರೂ ನಿವಾರಣೆ ಆಗ್ತದೆ. ಅತಿ ಶೀಘ್ರವಾಗಿ ನಿವಾರಣೆ ಅದು ಮಗು ಆರೋಗ್ಯವಂತವಾಗ್ತದೆ. ಇದು ವಿಶೇಷ, ಇದು ಪ್ರತೀತಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪೂರ್ಣಮಿ ದಿನ ವಿಶೇಷವಾಗಿ ಎಲ್ಲ ಜನ ಸೇರಿಬಿಟ್ಟು ಈ ಭಗವಂತನ ಶಾಸ್ತ್ರೋಕ್ತವಾಗಿ ಮರುಪ್ರತಿಷ್ಠಾಪನೆಯನ್ನು ಮಾಡಿ ಆ ಭಗವಂತನಿಗೆ ನಾಮಕರಣ ಮಾಡ್ತಾರೆ. ಭಗವಂತನ ಮೂಲ ಹೆಸರು ಭ್ರಾಂತೇಶ, ಸನ್ಯಾಸಿ ಹೆಸರು ಹುಚ್ಚಪ್ಪ ಒಡೆಯರ್. ಹಾಗಾಗಿ ಹುಚ್ಚ ಅಂತೇಳಿ ಕರೀತಾರೆ. ಹುಚ್ಚು ಭ್ರಾಂತ ಎರಡು ಒಂದೇ, ಹಾಗಾಗಿ ಹುಚ್ಚ ಅಂತ ಮಾಡ್ತಾರೆ. ವ್ಯಾಸರಾಯರು ಇದನ್ನು ಪ್ರತಿಷ್ಠೆ ಮಾಡದ ಕಾರಣದಿಂದ ಹುಚ್ಚ ಮತ್ತು ರಾಯ ಅಂತ ಸೇರಿಸ್ತಾರೆ. ಆಂಜನೇಯ ಸ್ವಾಮಿ ಎಲ್ಲವನು ಶ್ರೀ ಹುಚ್ಚರಾಯ ಸ್ವಾಮಿ ಅಂತ ಹೇಳಿ ಭಗವಂತನ ನಾಮಕರಣ ಮಾಡ್ತಾರೆ. ಈ ಭಗವಂತನಿಗೆ ಮೂಗು ಸಾಲಿಗ್ರಾಮ ಆದ ಕಾರಣದಿಂದ ವಾಯುತತ್ವ ಅಂತ ಹೇಳುತ್ತೆ. ಮನುಷ್ಯನಿಗೆ ಶೀತ, ಕೆಮ್ಮು, ದಮ್ಮು ಈ ರೋಗವನ್ನು ಶಮನ ಮಾಡುತ್ತದೆ. ಬೆಣ್ಣೆ ಸೇವೆಯನ್ನು ಪ್ರತಿನಿತ್ಯ ಇರ್ತದೆ. 360 ದಿನವೂ ಈ ಭಗವಂತನಿಗೆ ಬೆಣ್ಣೆ ಸೇವೆ ಮಾಡ್ತೇವೆ. ಬೆಣ್ಣೆಯನ್ನು ಸಾಲಿಗ್ರಾಮ ಹಚ್ಚೋದ್ರಿಂದ ತಂಪಾಗ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ. ಶೀತ, ಕೆಮ್ಮು, ದಮ್ಮು ಈ ರೋಗವನ್ನು ಶಮನ ಮಾಡುವಂತಹ ಭಗವಂತ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಕದರ್ಮಡಿಗೆ ಕಾಂತೇಶ ಅಂತ ಹೇಳ್ತಾರೆ. ಅವನಿಗೆ 2 ಕಣ್ಣುಗಳು ಸಾಲಿಗ್ರಾಮ, ಕಣ್ಣು ಅಗ್ನಿ ಅಲ್ವಾ, ಅಗ್ನಿ ತತ್ವ ಅಂತ ಹೇಳುತ್ತೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಸಾತೇನಹಳ್ಳಿ ಶಾಂತೇಶ ಅಂತ ಹೇಳ್ತಾರೆ, ಶಿರಸ್ಸು ಸಾಲಿಗ್ರಾಮ. ಈ 3 ಆಂಜನೇಯ ಸ್ವಾಮಿಯನ್ನು ಅಧಿಕ ಮಾಸದಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ಶನಿವಾರ ದಿನಗಳಲ್ಲಿ ಈ 3 ಆಂಜನೇಯನ ದರ್ಶನ ಮಾಡೋದ್ರಿಂದ ಕಾಶಿಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತೇಳಿ ಇಲ್ಲೊಂದು ಪ್ರತೀತಿ ವಿಶೇಷತೆ ಇದೆ.